ಸಾರಿ ಕೇಳ್ತಿರೋ ಇಲ್ವೋ? ಸಾರಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ದುಡ್ಡು ಕಾಣಿಸ್ತಿಲ್ವಲ್ಲ ಅಂತ ಶ್ಯಾಮ ತಗೊಂಡಿದ್ದಾಳೋ ಏನೋ ಅಂತ ನಾನಂದ್ರೆ ಅದೇ ಅವಮಾನ. ಮನೆ ಅಳಿಯನ್ ಮೇಲೆ ಹೀಗೆ ಎಲ್ಲರ ಮುಂದೆ ಬಿಂದಿಗೆ ತಗೊಂಡು ನೀರ್ ಸುರಿದ್ರೆ ಮಾತ್ರ ಅದು ಅವಮಾನ ಅಲ್ವೇ ಅಲ್ಲ, ಸನ್ಮಾನ. ಇದು ಸನ್ಮಾನ. ಮನೆ ಅಳಿಯಂಗೆ ಹೀಗ್ ಗೌರವ ಕೊಡಬೇಕು ಅಂತಾನೆ ಗೊತ್ತಿಲ್ದೇರೋ, ಹೀಗೆ ಸಭ್ಯತೆ ಸಂಸ್ಕಾರ ಇಲ್ದೇರೋ ಮನುಷ್ಯರಿಗೆ ನಾನು ಸಾರಿ ಕೇಳ್ಬೇಕು ಅಂತ ಇಷ್ಟೆಲ್ಲ ಗಲಾಟೆ ಮಾಡಿದ್ಯಲ್ಲ, ಈಗ ಹೇಳು, ನಾನ್ ಇವ್ರಿಗೆ ಸಾರಿ ಕೇಳ್ಬೇಕಾ? ಅಥವಾ ನೀರಿನ ಅಭಿಷೇಕ ಮಾಡಿ ಎಲ್ರ ಮುಂದೆ ನಿನ್ನ ಅವಮಾನ ಮಾಡಿದಕ್ಕೆ ಅವರು ನಮಗ್ ಸಾರಿ ಕೇಳ್ಬೇಕಾ? ನನ್ನ ಮರ್ಯಾದೆಗೆ ಇಷ್ಟು ದೊಡ್ಡ ಅವಮಾನ ಆಗ್ತಿರೋ ಈ ಜಾಗದಲ್ಲಿ ಇನ್ನು ಒಂದು ಕ್ಷಣನೂ ನಾನು ಇರಲ್ಲ. ನನ್ ಮಾತುಗಳಿಗೆ ಅವಮಾನ ಆದ್ಮೇಲೆ ಅದು ನನಗೂ ಅವಮಾನ ಆದ ಹಾಗೆ. ಐಶ್ವರ್ಯ, ಈ ಅಭಿಷೇಕ ಅವಮಾನದ ಬಗ್ಗೆ ಮಾತ್ರ ನಿಮ್ಮನೇಲಿ ಹೇಳ್ಬೇಡಮ್ಮ. ನನ್ ಮಾತ್ ಕೇಳು. ಐಶ್ವರ್ಯ ನಿಂತ್ಕೋ. ಐಶ್ವರ್ಯ, ಶ್ಯಾಮ, ಏನಿದು? ನನ್ನ ಕ್ಷಮಿಸ್ಬಿಡಿ. ನಿಮ್ ಕೋಪ ಆವೇಶ ಹೇಗ್ ಕಡಿಮೆ ಮಾಡ್ಬೇಕು ಗೊತ್ತಾಗ್ದೆ ಅಪ್ಪ. ನಾನ್ ತಪ್ಪು ಮಾಡಿದ್ದೀನ ಅಪ್ಪ? ನಮ್ಮೂರಲ್ಲಿ ಯಾರಾದ್ರೂ ಹೀಗೆ ಆವೇಶದಲ್ಲೋ ಕೋಪದಲ್ಲೋ ಕೂಗಾಡಿದ್ರೆ ಆ ಕೋಪನ ಆವೇಶನ ಕಡಿಮೆ ಮಾಡೋದಿಕ್ಕೆ ಹೀಗ್ ನೀರ್ ಹಾಕ್ತಾರಲ್ವಪ್ಪ? ಅದು ನಮ್ಮ ಹಳ್ಳಿಲ್ ಮಾಡೋ ಪದ್ಧತಿನಮ್ಮ. ಸಿಟಿಲಿ ಇರೋರ್ಗೆ ಅದು ಅವಮಾನ ಅಂತ ಅನ್ಸುತ್ತೆ. ಹೀಗೆ ನಡೆದಿದ್ದಕ್ಕೆ ಪಾಪ ಅಳಿಯಂದ್ರು ಎಷ್ಟು ನೊಂದ್ಕೊಂಡ್ರೋ ಏನೋ. ಮೊದಲು ಅವ್ರನ್ನ ಕ್ಷಮೆ ಕೇಳಮ್ಮ. ಅಳಿಯಂದ್ರೆ, ಶ್ಯಾಮ ಮಾಡಿದ್ದು ತಪ್ಪೇನಪ್ಪ? ನಮ್ಮ ಹಳ್ಳಿ ಪದ್ಧತಿಗಳು ನಿಮ್ಮಂಥ ಸಿಟಿ ಜನರಿಗೆ ತಪ್ಪು ಅಂತಾನೆ ಅನ್ಸುತ್ತೆ. ದಯವಿಟ್ಟು ಅವಳನ್ನ ಕ್ಷಮಿಸ್ಬೇಡಪ್ಪ. ಶ್ಯಾಮ ಯಾರಿಗೂ ನೋವು ಕೊಡೋ ಹುಡುಗಿ ಅಲ್ಲ. ತನಗೆಷ್ಟೇ ನೋವಾದ್ರೂ ತಡ್ಕೋತಾಳೆ ಹೊರತು ಎದುರುಗಡೆ ಇರೋರ್ಗೆ ಸ್ವಲ್ಪ ನೋವಾದ್ರೂ ಸಹಿಸೋಳಲ್ಲ ಅವಳು. ನೋವು ಅನುಭವಿಸೋದಕ್ಕೂ ನೋವು ಸಹಿಸ್ಕೊಳ್ಳೋದಕ್ಕೂ ಕೂಡ ಒಂದು ಮಿತಿ ಇರುತ್ತೆ. ಆ ಮಿತಿನ ದಾಟಿ ಸಹಿಸ್ಕೋತಿದ್ದಾಳೆ ಶ್ಯಾಮ. ಹಾಗೆ ಸಹಿಸ್ಕೊಳ್ಳೋದನ್ನ ಒಳ್ಳೆತನ ಅಂದ್ಕೊಳ್ಳಲ್ಲ, ಅದನ್ನ ವೀಕ್ನೆಸ್ ಅಂದ್ಕೋತಾರೆ. ಕರೆಕ್ಟ್ ಅಲ್ಲ, ಅದು ಕರೆಕ್ಟ್ ಅಲ್ಲ. ಶ್ಯಾಮ, ಬಟ್ಟೆ ಪ್ಯಾಕ್ ಮಾಡು, ನಾವು ಹೊರಡಬೇಕು.
ನಮಗೆ ನಮ್ ಕುಟುಂಬಕ್ಕೆ ಘೋರ ಅವಮಾನ ಆಗಿದೆ ಮಾವ, ಘೋರ ಅವಮಾನ. ಅವಮಾನ ಆಯ್ತಾ? ಕಳ್ತನ ಆಯ್ತು ಅಂತ ಹೇಳ್ದ ಅಖಿಲ್. ಆ ಕಳ್ತನ ಆಗಿರೋದ್ರಿಂದಾನೆ ನಮಗ್ ಅವಮಾನ ಆಯ್ತು ಅಂತ ಅಂತಿರೋದು. ಇಷ್ಟಕ್ಕೂ ಏನಾಯ್ತಮ್ಮ? ತಾಳಿ ಸರ ತಗೊಂಡ್ಮೇಲೆ ಉಳ್ದಿರೋ 1 ಲಕ್ಷ ರೂಪಾಯಿನ ನನ್ನ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇಟ್ಟಿದ್ದೆ. ನನ್ ಬ್ಯಾಗ್ನ ಆ ಶಾಮನ್ ರೂಮ್ ಅಲ್ಲಿ ಇಟ್ಟಿದ್ದೆ. ನನ್ ಹ್ಯಾಂಡ್ ಬ್ಯಾಗ್ ಅಲ್ಲಿದ್ದ 1 ಲಕ್ಷ ರೂಪಾಯಿ ಇರ್ಲಿಲ್ಲ. ಆ ರೂಮ್ನ ಅಖಿಲ್ಗೆ ಕೊಟ್ಟಿರೋದ್ರಿಂದ ಶ್ಯಾಮನ್ನ ಬಿಟ್ಟು ಬೇರೆ ಯಾರು ಆ ರೂಮ್ಗೆ ಹೋಗೋ ಅವಶ್ಯಕತೆನೇ ಇರ್ಲಿಲ್ಲ. ಆ ರೂಮಲ್ಲಿಟ್ಟಿದ್ದ ದುಡ್ಡು ಕಾಣಿಸ್ತಿಲ್ಲ ಅಂದಾಗ ಆ ದುಡ್ಡನ್ನ ಶ್ಯಾಮನೇ ತೆಗ್ದಿರ್ತಾಳೆ ಅಂತ ಯಾರಾದ್ರೂ ಅನುಮಾನ ಪಡ್ತಾರೆ. ನಾನು ಹಾಗೆ ಅನುಮಾನ ಪಟ್ಟಿದ್ದಕ್ಕೆ ನನ್ನನ್ನ ಎಲ್ಲರ ಮುಂದೆ ತುಂಬಾ ಅವಮಾನ ಮಾಡಿದ್ದು ನಮ್ಮ ಅಖಿಲ್. ನಿನ್ನ ಅಖಿಲ್ ಅವಮಾನ ಮಾಡ್ದ್ನ? ಹೌದು. ಹೇಗ ಅವಮಾನ ಮಾಡ್ದ? ಹ್ಯಾಂಡ್ ಬ್ಯಾಗ್ ಅಲ್ಲಿರೋ 1 ಲಕ್ಷ ರೂಪಾಯಿ ತಗೊಂಡು ಶ್ಯಾಮಂಗ್ ಕೊಡು ಅಂತ ನಾನೇ ಅಖಿಲ್ಗೆ ಫೋನ್ ಮಾಡಿ ಹೇಳಿದ್ನಂತೆ. ಹಾಗಂತ ಎಲ್ರ ಮುಂದೆ ಸುಳ್ಳು ಹೇಳ್ದ. ಜೊತೆಗೆ ಅಖಿಲ್ಗೆ ಹೇಳಿರೋ ವಿಷಯನೇ ನಾನೇ ಮರ್ತ್ ಹೋಗಿದ್ದೀನಿ ಅಂತ ಇನ್ನೊಂದ್ ಸುಳ್ಳು ಬೇರೆ ಹೇಳ್ದ. ಇತ್ತೀಚೆಗೆ ನಂಗೆ ಮೆಮೊರಿ ಲಾಸ್ ಕಾಯಿಲೆ ಜಾಸ್ತಿ ಆಗ್ತಿದೆ ಅಂತ ಎಲ್ರ ಮುಂದೆ ನಾಟಕ ಆಡ್ದ. ನೀವೇ ಹೇಳಿ ಅತ್ತೆ, ನನಗೆ ಮರ್ವಿನ್ ಕಾಯಿಲೆ ಇದ್ಯಾ? ಇತ್ತೀಚೆಗೆ ನನಗೆ ಮರ್ವಿನ್ ಕಾಯಿಲೆ ಹೆಚ್ಚಾಗೋಗಿದ್ಯಾ? ಮರ್ವಿನ್ ಕಾಯಿಲೆಯಿಂದ ಈ ಮನೇಲಿ ಯಾರ ಮೇಲಾದ್ರೂ ಕಳ್ತನ ಮಾಡಿರೋ ಆರೋಪ ಹಾಕಿದೀನಾ? ಇಲ್ಲಮ್ಮ, ಇಲ್ಲ. ಆದ್ರೆ ಅಖಿಲ್ ಮಾತ್ರ ಅವ್ರ ಎಲ್ಲರ ಮುಂದೆ ನನ್ನ ಮೇಲೆ ಆಪಾದನೆ ಹೊರಿಸ್ದ. ನನಗೆ ಮರ್ವಿನ್ ಕಾಯಿಲೆ ಇದೆಯಂತೆ. ಅದೇ ಕಾಯಿಲೆಯಿಂದಾನೇ ಶ್ಯಾಮನ್ನ ಕಳ್ಳಿ ಅಂದೆ ಅಂತ ನನಗೆ ಬೈದು ಎಲ್ಲರ ಮುಂದೆನೂ ಅವಮಾನ ಮಾಡ್ದ ಅಖಿಲ್. ಅಷ್ಟೇ ಅಲ್ಲ, ನನ್ ಮರ್ವಿನಿಂದ ಶ್ಯಾಮನ್ನ ಕಳ್ಳಿ ಅಂದೆ ಅಂತ ಹೇಳಿ ಎಲ್ಲರ ಮುಂದೆ ನಾನ್ ಶ್ಯಾಮಂಗೆ ಸಾರಿ ಕೇಳಬೇಕು ಅಂತ ಪಟ್ಟು ಹಿಡ್ದು ಕೂತ. ತಪ್ಪೇ ಮಾಡ್ದಿದ್ಮೇಲೆ ನಾನೇನಕ್ಕೆ ಸಾರಿ ಕೇಳ್ಬೇಕು? ನಾನು ಆನಂದ ಗಜಪತಿ ವರ್ಮಾ ಅವರ ಸೊಸೆ, ವಸಂತ ದೇವಿ ಅವರ ಸೊಸೆ. ನಡೆದಿರೋದ್ರಲ್ಲಿ ನನ್ ತಪ್ಪು ಇಲ್ದೇ ಇದ್ದಾಗ, ನಾನ್ ತಪ್ಪೇ ಮಾಡ್ದಿದ್ದಾಗ ಆ ದೇವ್ರೆ ಕೆಳಗಿಳಿದ್ ಬಂದು ಸಾರಿ ಕೇಳು ಅಂದ್ರು ನಾನು ಯಾರಿಗೂ ಸಾರಿ ಕೇಳಲ್ಲ. ಇದೇ ಮಾತನ್ನೇ ಅಖಿಲ್ಗೂ ಹೇಳ್ದೆ. ಆದ್ರೆ ನನ್ ಮಾತೇ ಕೇಳಿಸ್ಕೊಳ್ಳಿಲ್ಲ ಅಖಿಲ್. ಸಾರಿ ಕೇಳ್ದೆ ಇದ್ರೆ ಇಲ್ಲಿಂದ ನಿನ್ನನ್ನ ಕದ್ಲೋಕು ಬಿಡಲ್ಲ ಅಂತ ತುಂಬಾನೇ ಸ್ಟುಪಿಡ್ ಆಗಿ ಮಾತಾಡ್ದ. ಆ ಹಳ್ಳಿ ಜನರ ಜೊತೆಗೆ ಸ್ವಲ್ಪ ಹೊತ್ತು ಇದ್ದಿದ್ದಕ್ಕೆ ಅಖಿಲ್ ಕೂಡ ಅವ್ರ ಲೆವೆಲ್ಗೆ ಇಳಿದ್ಬಿಟ್ಟಿದ್ದಾನೆ. ಅವ್ರ ತರಾನೇ ಮೊಂಡತನದಿಂದ ಮಾತಾಡ್ತಾನೆ, ಅವ್ರ ತರಾನೇ ಮೂರ್ಖರ ತರ ಬಿಹೇವ್ ಮಾಡ್ತಾನೆ. ಹೇಗೋ ಮಾಡಿ ಅಖಿಲ್ಗೆ ಬುದ್ಧಿ ಹೇಳಿ ಗಲಾಟೆನ ನಿಲ್ಸೋ ಹಾಗೆ ಮಾಡ್ಬೇಕು ಅಂತ ನಾನ್ ಅನ್ಕೊಂಡೆ. ಆದ್ರೆ ಅಷ್ಟ್ರಲ್ಲಿ ಆ ಮಹಾತಾಯಿ ಶ್ಯಾಮ ಅಗ್ನಿಗೆ ತುಪ್ಪ ಸುರಿಯೋ ಹಾಗೆ ನೀರ್ ಸುರಿದ್ಲು. ತುಪ್ಪ ಸುರಿಯೋ ತರ ನೀರ್ ಸುರಿಯೋದು ಅಂದ್ರೆ ಏನು? ಏನು ಅಂದ್ರೆ ನಾನೇನ್ ಹೇಳಿ? ಹೇಳ್ಬೇಕು ಅಂದ್ರೆ ನನಗೆ ನಾಚಿಕೆ ಆಗತ್ತೆ. ಹೊಸ ಮದುಮಗ ಅನ್ನೋ ಮರ್ಯಾದೆನೂ ಇಲ್ದೆ, ಮದುವೆ ಆಗಿರೋ ಗಂಡ ಅನ್ನೋ ಗೌರವನೂ ಇಲ್ದೆ, 16ನೇ ದಿನದ ಹಬ್ಬಕ್ಕೆ ಅತ್ತೆ ಮನೆಗ್ ಬಂದಿರೋ ಅಳಿಯ ಅಂತ ಜ್ಞಾನನೂ ಇಲ್ದೆ ಎಲ್ಲರ ಮುಂದೆ ನಮ್ಮ ಅಖಿಲ್ ಮೇಲೆ ಒಂದು ಬಿಂದಿಗೆ ನೀರನ್ನ ಸುರಿದ್ಲು ಆ ಶ್ಯಾಮ. ಕೇವಲ
ಕೇವಲ ನಮ್ಮತ್ತೆ ಸಂತೋಷವಾಗಿರ್ಬೇಕು ಅನ್ನೋ ಸ್ವಾರ್ಥಕ್ಕೋಸ್ಕರ ಹೀಗ್ ಮಾಡದ್ನೆ ಹೊರತು ಶ್ಯಾಮನ್ ಮೇಲೆ ನಂಗೆ ಯಾವ ದ್ವೇಷನೂ ಇಲ್ಲ ಮಾವ. ಶ್ಯಾಮನ್ ಮೇಲೆ ಅಖಿಲ್ಗೆ ದ್ವೇಷ ಹುಟ್ಲಿ ಅನ್ನೋ ಕಾರಣಕ್ಕೂ ಮಾಡ್ಲಿಲ್ಲ. ನನಗೊತ್ತು ಹೀಗ್ ಮಾಡೋದು ತಪ್ಪು ಅಂತ ನನಗೊತ್ತು. ಆದ್ರೆ ತಪ್ಪು ಮಾಡಿದ್ರು ಸರಿ. ಅತ್ತೆನ ಸಂತೋಷವಾಗಿಡೋದು ಒಬ್ಬ ಸೊಸೆಯಾಗಿ ನನ್ ಕರ್ತವ್ಯ ಅನ್ಕೊಂಡೆ. ಅಖಿಲ್, ನಡೆದಿರೋದಕ್ಕೆ ನಿನ್ನ ಅತ್ತೆ ಮನೇಲಿ ಎಲ್ಲರ ಮುಂದೆ ಸಾರಿ ಕೇಳು ಅಂತ ನೀನು ಹಠ ಹಿಡ್ದೆ. ನಿನ್ನ ಅತ್ತೆ ಮನೇಲಿ ನಾನ್ ಸಾರಿ ಕೇಳಿದ್ರೆ ನನ್ನ ಅತ್ತೆ ಮನೆ ಮರ್ಯಾದೆನ ನಾನೇ ಕಳ್ದಾಗತ್ತೆ ಅಂತ ಅಲ್ಲಿ ನಾನು ಸಾರಿ ಕೇಳಲಿಲ್ಲ. ಈಗ ಕೇಳ್ತೀನಿ. ನನ್ನ ಅತ್ತೆ ಮನೇಲಿ ನನ್ನ ಅತ್ತೆ ಮಾವನ್ ಮುಂದೆ ಸಾರಿ ಕೇಳ್ತೀನಿ. ಸಾರಿ ಶ್ಯಾಮ. ಐ ಎಕ್ಸ್ಟ್ರೀಮ್ಲಿ ಸಾರಿ. ಅಯ್ಯೋ, ನೀವ್ ನನ್ಗೆ ಸಾರಿ ಕೇಳೋದು ಕೇಳಬೇಕು ಶ್ಯಾಮ. ತಪ್ಪು ಚಿಕ್ಕವ್ರ ಕಡೆಯಿಂದನೇ ಆದ್ರೂ ದೊಡ್ಡೋರ್ ಕಡೆಯಿಂದನೇ ಆದ್ರೂ ತಪ್ಪು ಮಾಡಿದ್ಮೇಲೆ ಸಾರಿ ಕೇಳಬೇಕು. ಕರೆಕ್ಟಾಗೆ ಹೇಳ್ದೆ ಅಖಿಲ್. ಶ್ಯಾಮಂಗ್ ಅಷ್ಟೇ ಅಲ್ಲ, ನಿನಗೂ ಸಾರಿ ಹೇಳಲೇಬೇಕು. ನಿನ್ ಜೊತೆಗೆ ಮನೆಯವರಿಗೂ ಕೂಡ ಸಾರಿ ಕೇಳಬೇಕು. ದಯವಿಟ್ಟು ಮನೇಲಿರೋರು ಎಲ್ರೂ ನನ್ನ ಕ್ಷಮಿಸ್ಬಿಡಿ. ಐಶ್ವರ್ಯ, ಏನಿದಲ್ಲ? ನಮ್ಮೆಲ್ಲರ ಹತ್ರ ನೀನು ಕ್ಷಮೆ ಕೇಳೋದು ಅಂದ್ರೇನು? ಕೇಳ್ಬೇಕಕ್ಕ. ಮನೆ ಜವಾಬ್ದಾರಿನೆಲ್ಲ ನೀವೆಲ್ಲ ನನ್ ಮೇಲಿಟ್ಟಾಗ ನಾನು ಜವಾಬ್ದಾರಿಯುತವಾಗಿ ನಡ್ಕೊಳ್ದೆ ಇದ್ಮೇಲೆ ಮನೇಲಿರೋರ್ಗೆಲ್ಲ ನಾನು ನೋವು ಕೊಟ್ಮೇಲೆ ನಾನು ಕೇಳ್ಬೇಕು. ಮನೆ ಜನರ ಹತ್ರ ನಾನು ಕ್ಷಮಾಪಣೆ ಕೇಳ್ಬೇಕು. ಮಾವ, ನೀವು ಈ ಮನೆಗೆ ದೊಡ್ಡವರು. ನೀವ್ ನನ್ನನ್ನ ಕ್ಷಮಿಸಿದ್ರೆ ಮನೆಯವರೆಲ್ಲರೂ ನನ್ನನ್ನ ಕ್ಷಮಿಸಿದ ಹಾಗೆ ಆಗತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪ್ರೀತಿಸಿ ಮದುವೆ ಆಗ್ಲಿಲ್ಲ. ನಿನ್ ಮುಖಾನು ನೋಡ್ದೆ ನಿನ್ ತಲೆ ಮೇಲೆ ಸುವರ್ಣ ನಾಗಾಭರಣ ಇಟ್ಟಿರೋ ಪಾಪಕ್ಕೆ ಸಿಕ್ಕಾಕೊಂಡಿದ್ದಾನೆ. ನಿನ್ ಮೇಲೆ ಕರುಣೆ ಬಂದು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದಾನೆ.
ಅಖಿಲ್ ಕನಿಕರಾನೆ ಅವಕಾಶವಾಗಿ ಬಳಸ್ಕೊಂಡು ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ. ಯಾರನ್ನೋ ಮದುವೆ ಆಗೋದಕ್ಕೆ ಕಲ್ಯಾಣ ಮಂಟಪಕ್ಕೆ ಬಂದು ಇನ್ಯಾರನ್ನೋ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಸೊಸೆಯಾಗಿ ಬಂದು ಅಲ್ಲೇ ಫಿಕ್ಸ್ ಆಗಿ ಕೂತ್ಕೊಳ್ಳೋಂಥದ್ದು ಈ ಜಗತ್ನಲ್ಲಿ ಎಲ್ಲೂ ನಡೆದೇ ಇಲ್ಲ. ಬಹುಶಃ ಅಷ್ಟು ದೊಡ್ಡ ಸಾಧನೆ ಮಾಡಿರೋ ಏಕೈಕ ನಾಚಿಕೆ ಬಿಟ್ಟಿರೋ ಹುಡುಗಿ ಅಂದ್ರೆ ನೀನೇ ಅನ್ಸತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಮನೇಲಿರೋದಕ್ಕೆ ಅರ್ಹತೆ ನನಗ್ ಮಾತ್ರನೇ ಇರೋದು ಅಂತ. ಆದ್ರೂ ಕೂಡ ನಾನು ಮನೆ ಬಿಟ್ಟು ಹೋಗೋದಕ್ಕೆ ಯಾಕೆ ರೆಡಿ ಆಗಿದ್ದೀನಿ ಅಂತ ನಿನಗ್ ಗೊತ್ತಾ? ನೀನು ಈ ಮನೇನ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ ಅಂತ ನನಗೆ ಗೊತ್ತಿರೋದ್ರಿಂದ. ಅದಕ್ಕೆ ನಾನ್ ಹೋಗ್ತಾ ಇದ್ದೀನಿ, ಶಾಶ್ವತವಾಗಿ ಹೋಗ್ತಾ ಇದ್ದೀನಿ. ನಿಂತ್ಕೊಳ್ಳಿ, ಹೋಗ್ಬೇಡಿ, ದಯವಿಟ್ಟು ನೀವು ಹೋಗ್ಬೇಡಿ. ನಾನೇ ಹೊರಟೋಗ್ತೀನಿ. ಎಸ್, ಪ್ಲಾನ್ ವರ್ಕೌಟ್ ಆಗ್ತಾ ಇದೆ. ನೀವ್ ಹೇಳಿದ್ದೆಲ್ಲ ನಿಜಾನೇ ಅಕ್ಕ. ನಿಜ ಅಂದ್ರೆ ಈ ಮನೆ ಸೊಸೆಯಾಗಿರೋ ಅರ್ಹತೆ ನನಗಿಲ್ಲ. ನಿಮಗ್ ಮಾತ್ರ ಇರೋದು. ನಾನು ನೆನ್ನೆನೋ ಮೊನ್ನೆನೋ ಬಂದಿರೋಳು, ಮಧ್ಯದಲ್ಲಿ ಬಂದವಳು, ಮಧ್ಯದಲ್ಲೇ ಹೊರಟೋಗ್ತೀನಿ. ಏನೂ ಅರ್ಹತೆ ಇಲ್ದಿರೋ ನನ್ಗೋಸ್ಕರ ಎಲ್ಲ ಅರ್ಹತೆ ಇರೋ ನೀವು ಈ ಮನೆ ಬಿಟ್ಟು ಹೋಗ್ಬಾರ್ದು. ನೀವು ಹೊರಟು ಹೋದ್ರೆ ಅತ್ತೆಯವರು ತುಂಬಾ ನೊಂದ್ಕೋತಾರೆ. ನಾನು ಸೊಸೆಯಾಗಿ ಬಂದಿರೋದಕ್ಕೆ ಅತ್ತೆಯವರು ಈಗಾಗ್ಲೇ ನೊಂದಿದ್ದಾರೆ. ಈಗ ನೀವು ಮನೆ ಬಿಟ್ಟು ಹೋಗ್ಬಿಟ್ರೆ ಅದ್ರ 10 ಅಷ್ಟು ನೊಂದ್ಕೋತಾರೆ. ನಾನ್ ಬಂದು ಅವ್ರಿಗೆ ತುಂಬಾ ಕಷ್ಟ ಕೊಟ್ಟೆ. ಈಗ ನೀವು ಹೊರಟು ಹೋಗೋ ಹಾಗೆ ಮಾಡಿ ಅವ್ರಿಗೆ ಇನ್ನು ನೋವು ಕೊಡಲ್ಲ. ಹೊರಟು ಹೋಗ್ತೀನಿ, ನಾನೇ ಹೊರಟು ಹೋಗ್ತೀನಿ, ಶಾಶ್ವತವಾಗಿ ಹೋಗ್ತೀನಿ. ನಿಲ್ಲೋ. ನಿನ್ ಪ್ಲಾನ್ ನನಗ್ ಚೆನ್ನಾಗ್ ಗೊತ್ತು. ಹೊರಟೋಗ್ತೀನಿ ಅಂತ ನನಗ್ ಹೇಳ್ತಿರೋ ಹಾಗೆ ಈ ಮನೇಲಿ ಎಲ್ಲರ ಹತ್ರನೂ ಹೋಗಿ ಹೊರಟೋಗ್ತೀನಿ ಅಂತ ಹೇಳ್ತೀಯ. ಅವರು ಖಂಡಿತವಾಗ್ಲೂ ನಿನ್ನ ತಡೀತಾರೆ. ಆಗ ನೀನ್ ಹೋಗ್ದೆ ಇದೇ ಮನೇಲೆ ಉಳಿತ್ಯ. ನಿಜ ಅಲ್ವಾ? ಇಲ್ಲ ಅಕ್ಕ, ನಾನ್ ನಿಜವಾಗ್ಲೂ ಹೊರಟು ಹೋಗ್ತೀನಿ. ನಿಜವಾಗ್ಲೂ ನೀನು ಹೊರಗ್ ಹೋಗೋಳೆ ಆಗಿದ್ರೆ ಮನಸ್ಸ ವಾಚ ಕರ್ಮಣ ಇಲ್ಲಿಂದ ಹೋಗ್ತೀನಿ ಅನ್ನೋ ನಿರ್ಧಾರ ಮಾಡಿರೋಳೆ ಆಗಿದ್ರೆ ಯಾರಿಗೂ ಹೇಳ್ದೆ, ಯಾರಿಗೂ ಗೊತ್ತೂ ಮಾಡ್ದೆ ಕತ್ತಲಾದ್ಮೇಲೆ ಈ ಮನೆ ಬಿಟ್ಟು ಹೊರಟು ಹೋಗೋ. ಸರಿ ಅಕ್ಕ, ಯಾರಿಗೂ ಹೇಳ್ದೆ ಇಲ್ಲಿಂದ ಹೋಗ್ತೀನಿ. ಬರ್ತೀನಕ್ಕ. ಬರ್ಬಾರ್ದು. ಮತ್ತೆ ನೀನು ಈ ಮನೆ ಕಡೆಗೆ ಬರ್ಬಾರ್ದು. ಸರಿ ಅಕ್ಕ, ಬರಲ್ಲ, ಹೋಗ್ತೀನಿ, ಹೊರಟು ಹೋಗ್ತೀನಿ. ಛೀ! ಏನಮ್ಮ ವೈದೇಹಿ, ಕಿಚನ್ ನಲ್ಲಿ ಇನ್ನೂ ಕೆಲಸ ಮುಗ್ದಿಲ್ವಾ? ಇನ್ನೇನ್ ಮುಗೀತು ಮಾವ. ನಿಮ್ಮ ಅತ್ತೆ ಎಲ್ಲಿ? ಅತ್ತೆ ಅಖಿಲ್ ರೂಮ್ಗೆ ಹೋಗಿರ್ಬೇಕು.
ನೀನ್ ಕೆಲಸ ನೋಡ್ಕೊ. ಒಂದ್ ಗ್ಲಾಸ್ ಹಾಲ್ ಕುಡಿದ್ರೆ ಹಸು ಹೇಗ್ ಕಡಿಮೆ ಆಗತ್ತೆ? ಇನ್ನೊಂದ್ ಸ್ವಲ್ಪ ತಿನ್ನು ಕಂದ. ಸಾಕು ಮಮ್ಮಿ. ಇಷ್ಟೇ ತಿಂದ್ರೆ ನೀನ್ ಹೊಟ್ಟೆ ತುಂಬತ್ತಾ? ತಿನ್ನು. ಬೇಡ ಮಮ್ಮಿ, ಸಾಕು. ಹೊಟ್ಟೆ ಸ್ವಲ್ಪ ಅನೀಸಿ ಅನ್ನಿಸ್ತಿದೆ. ಮೈ ಕೂಡ ಸ್ವಲ್ಪ ಬಿಸಿ ಇದೆ. ಮೈ ಬಿಸಿ ಆಗಿದ್ಯಾ? ಫೀವರ್ ಏನಾದ್ರೂ ಬಂದಿದ್ಯಾ? ಇಲ್ಲ ಮಮ್ಮಿ, ಯಾಕೋ ಊಟ ಸೇರ್ತಾ ಇಲ್ಲ ಅಷ್ಟೆ. ಆ ಹಾಳ್ ಹಳ್ಳಿಗೆ ಹೋಗಿದ್ಯಲ್ಲ, ಅಲ್ಲಿರೋ ವಾತಾವರಣ, ಅವ್ರು ಮಾಡಿರೋ ಏರ್ಪಾಡು, ಅವ್ರು ಮಾಡಿರೋ ಅಡ್ಗೆ ಏನು ಸರಿ ಹೋಗ್ದೆ ನಿಂಗೆ ಹೀಗಾಗ್ತಿರ್ಬೋದು. ಹಾಗೇನಿಲ್ಲ ಮಮ್ಮಿ, ಇರೋದ್ರಲ್ಲೇ ಅವ್ರು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗಿದ್ರಿಂದ ನನಗೇನಾಗಿಲ್ಲ. ಯಾಕೋ ಸುಮ್ಮನೆ ತಿನ್ಬೇಕು ಅನ್ನಿಸ್ತಿಲ್ಲ ಅಷ್ಟೆ. ಶ್ಯಾಮ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಿರ್ತೀಯಲ್ಲ, ಅದಕ್ಕೆ ಹೀಗಾಗ್ತಿದೆ ಅಖಿಲ್. ನಿನ್ ಯೋಚನೆ ನಂಗೆ ಗೊತ್ತಾಗುತ್ತಪ್ಪ. ನೀನೇನ್ ಬೇಕು ಅಂತ ಶ್ಯಾಮನ ಆಸೆ ಪಟ್ಟು ಮದ್ವೆ ಆಗ್ಲಿಲ್ಲ ತಾನೆ. ಪರಿಸ್ಥಿತಿ ಕೈ ಮೀರಿ ನೀನ್ ಮಾಡ್ಕೊಂಡೆ. ಅವಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಯೋಚನೆ ಮಾಡಿ ಶ್ಯಾಮನ ಈ ಮನೆ ಕರ್ಕೊಂಡ್ ಬಂದಿದ್ಯಾ. ಅವಳಿಗೆ ಹೇಗ್ ನ್ಯಾಯ ಒದಗಿಸೋದು ಅಂತ ಯೋಚನೆ ಮಾಡ್ತಾ ಮನ್ಸಿಗೆ ನೋವು ಮಾಡ್ಕೋತಾ ಇದ್ಯಾ. ಅವಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ಬೇಡ ಕಂದ. ಅವಳಿಗೆ ಅನ್ಯಾಯ ಆಗದೆ ಇರೋ ಹಾಗೆ ಏನಾದ್ರೂ ಒಂದ್ ಮಾಡೋಣ. ಅವಳ ಕಾಲ್ ಮೇಲೆ ನಿಲ್ಲೋ ಹಾಗೆ ನಾವೇ ಏನಾದ್ರೂ ಮಾಡೋಣ. ಅಗತ್ಯ ಬಂದ್ರೆ ಅವಳಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಟ್ಟು ಏನಾದ್ರೂ ಬಿಸ್ನೆಸ್ ಹಾಕೊಡೋಣ. ಅದರಿಂದ ಅವಳ ಜೀವನ ಸೆಟಲ್ ಆಗತ್ತೆ. ದುಡ್ಡಿನಿಂದ ಜೀವನಗಳು ಸೆಟ್ಲ್ ಆಗಲ್ಲ ವಸಂತ. ಯಾಕೆ ಅಂದ್ರೆ ಜೀವನ ದುಡ್ಡಿಗಿಂತ ತುಂಬಾ ಮಹತ್ವವಾದದ್ದು. ಆದ್ರೂ ಯಾರ ಜೀವನನ ಹೇಗ್ ಸೆಟಲ್ ಮಾಡಬೇಕು ಅನ್ನೋದು ಆ ದೇವ್ರು ನಿರ್ಧಾರ ಮಾಡ್ತಾನೆ. ನೆಮ್ಮದಿಯಾಗಿ ಅವನ್ ಮಲಗೋದ್ ಬಿಟ್ಟು ಅನವಶ್ಯಕವಾಗಿ ಈಗ ಆ ಡಿಸ್ಕಷನ್ ಯಾಕೆ ಹೇಳು? ಗುಡ್ ನೈಟ್ ಮಗನೇ. ಗುಡ್ ನೈಟ್ ಡ್ಯಾಡಿ. ಗುಡ್ ನೈಟ್ ಕಂದ. ಗುಡ್ ನೈಟ್ ಮಮ್ಮಿ. ಮಾವ, ಏನಮ್ಮ? ಅದು ಹೇಳಮ್ಮ, ಪರವಾಗಿಲ್ಲ. ಅದೇ ಮಾವ, ತಾತ ಕೂಡ ಶ್ಯಾಮನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ತವ್ರ ಮನೆ ಹಬ್ಬಕ್ಕೆ ಕೂಡ ಇಬ್ರು ಹೋಗ್ಬಂದ್ರು. ಇನ್ನು ಒಂದ್ಸಾರಿ ಪುರೋಹಿತರ ಹತ್ರ ಮಾತಾಡಿ ಅವ್ರ ಶೋಭನಕ್ಕೆ ಮುಹೂರ್ತ ಇಡ್ಸಿದ್ರೆ. ನಾನಾಗ್ಲೇ ಪುರೋಹಿತರ ಹತ್ರ ಮಾತಾಡಿದನಮ್ಮ. ಅಖಿಲ್ ಶ್ಯಾಮ ಹೆಸರಲ್ಲಿ ಸದ್ಯಕ್ಕೆ ಯಾವುದು ಒಳ್ಳೆ ಮುಹೂರ್ತ ಇಲ್ಲ ಅಂತ ಹೇಳಿದ್ರಮ್ಮ. ಒಳ್ಳೆ ಮುಹೂರ್ತ ಸಿಗೋವರೆಗೂ ಶ್ಯಾಮನ ಗೆಸ್ಟ್ ರೂಮಲ್ಲೇ ಇರೋಕ್ ಹೇಳಮ್ಮ. ಸರಿ ಮಾವ.